Dear students, hearty welcome to First PUC Chemistry video classes organized by Mysore District PU Chemistry Lecturers Forum. Dear students, you are watching my PU Chemistry YouTube channel and I request you to subscribe to this channel and for getting regular updates. For free downloading of the questions and assignments on the topic, you can log into our website mypuchemistry.in. So last class we were studying with the physical properties of the group 13 elements. Now today we are going to start with chemical properties of group 13 elements. Chemical properties of group 13 elements. In that first one we are going to study with oxidation state. So first chemical property ಯಾವುದು ಓದ್ತಾ ಇದೀವಿ ಮಕ್ಕಳ ನಾವು oxidation state. ನಾನು ಲಾಸ್ಟ್ ಕ್ಲಾಸಲ್ಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ದಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಗ್ರೂಪ್ 13 ಎಲಿಮೆಂಟ್ಸ್ ಏನು ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ನೋಬಲ್ ಗ್ಯಾಸ್ ಕೋರ್, NH2, NP1 ಅಲ್ವಪ್ಪ. ಸೊ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ನಿಮಗೆ? 3 ಎಲೆಕ್ಟ್ರಾನ್ಸ್ ಇದೆ. ಸೊ ದೇ ಕ್ಯಾನ್ give up 3 electrons. So common group oxidation state of group 13 elements is what? +3. ಅದಕ್ಕೆ common oxidation state ಏನು ಬರುತ್ತೆ? group oxidation state to 13 group elements ಗೆ +3 is the common group oxidation state. Okay. See here, boron and aluminium, okay, both exhibit an oxidation state of +3. ಬೋರಾನ್ಗೆ ಮತ್ತು ಅಲ್ಯೂಮಿನಿಯಂಗೆ ಎರಡಕ್ಕೂ +3 ಆಕ್ಸಿಡೇಷನ್ ಸ್ಟೇಟ್ಸ್ ಬರುತ್ತೆ. ದೆನ್ ಗ್ಯಾಲಿಯಂ, ಎನಿಡಿಯಂ ಆ್ಯಂಡ್ ಥ್ಯಾಲಿಯಂ ದೇ ಎಕ್ಸಿಬಿಟ್ ಬೋತ್ ದ ಆಕ್ಸಿಡೇಷನ್ ಸ್ಟೇಟ್ಸ್, ದಟ್ ಈಸ್ +1 ಆಸ್ ವೆಲ್ ಆಸ್ ದ +3 ಆಕ್ಸಿಡೇಷನ್ ಸ್ಟೇಟ್ಸ್. ಮಕ್ಕಳ ಗ್ಯಾಲಿಯಂ, ಎನಿಡಿಯಂ ಮತ್ತು ಥ್ಯಾಲಿಯಂ ಇವೆರಡಕ್ಕೂ ಯಾವ ಆಕ್ಸಿಡೇಷನ್ ಸ್ಟೇಟ್ಸ್ ಬರುತ್ತೆ? +1 ಆಕ್ಸಿಡೇಷನ್ ಸ್ಟೇಟು ಬರುತ್ತೆ, ಅದ್ರ ಜೊತೆ +3 ಆಕ್ಸಿಡೇಷನ್ ಸ್ಟೇಟು ಬರುತ್ತೆ. ಆಸ್ ವಿ ಮೂವ್ ಡೌನ್ ದ ಗ್ರೂಪ್, ಗ್ಯಾಲಿಯಂ, ಎನಿಡಿಯಂ ಆ್ಯಂಡ್ ಥ್ಯಾಲಿಯಂ ಇವೆಲ್ಲ ಹೆವಿಯರ್ ಎಲಿಮೆಂಟ್ಸ್. ನಾವು ಡೌನ್ ದ ಗ್ರೂಪ್ ಬರ್ತಾ 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 ಏನಾಗುತ್ತೆ? ವಿ ಕ್ಯಾನ್ ನೋಟಿಸ್ ಇನರ್ಟ್ ಪೇರ್ ಎಫೆಕ್ಟ್ ಇನ್ ದ ಎಲಿಮೆಂಟ್ಸ್. ಸೊ ಗ್ರೂಪ್ 13 ಎಲಿಮೆಂಟ್ಸಲ್ಲಿ ಎಂಥ ಎಫೆಕ್ಟ್ನ ಕಾಣ್ಬೋದು? ಇನರ್ಟ್ ಪೇರ್ ಎಫೆಕ್ಟ್ನ ಕಾಣ್ತೀವಿ. ಇನರ್ಟ್ ಪೇರ್ ಎಫೆಕ್ಟ್ ಅಂದರೆ ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳ್ಕೊಟ್ಟೆ, ಎಲೆಕ್ಟ್ರಾನ್ಸ್ ವಿಚ್ ಆರ್ ಬಿನ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಆಫ್ ದ ಎಸ್ ಆರ್ಬಿಟಾಲ್. ಎಸ್ ಆರ್ಬಿಟಾಲ್ ಅಲ್ಲಿರೋ ಅಂಥ ಎಲೆಕ್ಟ್ರಾನ್ಸು ಏನಾಗುತ್ತೆ? ಇಟ್ ವಿಲ್ ಬಿ ಅಟ್ರಾಕ್ಟೆಡ್ ಸ್ಟ್ರಾಂಗ್ಲಿ ಬೈ ದ ನ್ಯೂಕ್ಲಿಯಸ್. ದೇ ವಿಲ್ ನಾಟ್ ಬಿ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ಬಾಂಡ್ ಫಾರ್ಮೇಷನ್. ಸೊ ಎಸ್ ಅಲ್ಲಿರೋಂಥ ಎಲೆಕ್ಟ್ರಾನ್ಸು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಸ್ ಆರ್ಬಿಟಾಲಲ್ಲಿರೋಂಥ ಎಲೆಕ್ಟ್ರಾನ್ಸು ಯಾವುದ್ರಲ್ಲಿ ಇನ್ವಾಲ್ವ್ ಆಗಲ್ಲ? ದೇ ವಿಲ್ ನಾಟ್ ಬಿ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ಬಾಂಡ್ ಫಾರ್ಮೇಷನ್. ಸೊ ಬಾಂಡಿಂಗ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗಲ್ಲ. ಸೊ ಆಸ್ ಅ ರಿಸಲ್ಟ್ ನಮಗೀಗ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅವೈಲಬಿಲಿಟಿ ಇರುತ್ತೆ? ಓನ್ಲಿ 1. ಆದ್ದರಿಂದ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ದ +1 ಆಕ್ಸಿಡೇಷನ್ ಸ್ಟೇಟ್ increases. So down the group ಬರ್ತಾ 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 ಏನಾಗುತ್ತೆ? ನಮಗೆ +1 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗ್ತಾ ಬರುತ್ತೆ than the +3 ಆಕ್ಸಿಡೇಷನ್ ಸ್ಟೇಟ್. ಸೊ boron, aluminium, they exhibit an oxidation state of +3, whereas gallium, iridium, thallium, they exhibit both oxidation states, that is +1 and +3. But as we move down the group, due to inert pair effect, what happens? +1 oxidation state increases because of inert pair effect. ಅಂದರೆ ಎಸ್ ಅಲ್ಲಿರೋಂಥ ಎಲೆಕ್ಟ್ರಾನ್ಸು ಬಾಂಡ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗಲ್ಲ. ಆಗ ಬರೀ ಪಿ ಅಲ್ಲಿರೋ ಎಲೆಕ್ಟ್ರಾನ್ಸ್ ಮಾತ್ರ ಬಾಂಡ್ ಫಾರ್ಮೇಷನ್ಗೆ ಇನ್ವಾಲ್ವ್ ಆಗುತ್ತೆ. Hence that effect is called inert pair effect. So ಯಾವ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆಗುತ್ತೆ ಡೌನ್ ದ ಗ್ರೂಪ್ ಹೋಗ್ತಾ ಹೋಗ್ತಾ? +1 ಆಕ್ಸಿಡೇಷನ್ ಸ್ಟೇಟು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಬೋರಾನ್ ಇದೆ ಅಲ್ವಾ, ಬೋರಾನ್ನ ಆಟಮಿಕ್ ಸೈಜು ತುಂಬ ಚಿಕ್ಕದು. ಓಕೆ, ಸೊ ದ ಆಟಮಿಕ್ ಸೈಜ್ ಆಫ್ ದ ಬೋರಾನ್ ಇಸ್ ಫೌಂಡ್ ಟು ಬಿ ಸ್ಮಾಲ್. ಟು ರಿಮೂವ್ ಆ್ಯನ್ ಎಲೆಕ್ಟ್ರಾನ್ ಫ್ರಮ್ ದ ಬೋರಾನ್, ಬೋರಾನಿಂದ ನೀವೇನಾದರೂ ಎಲೆಕ್ಟ್ರಾನ್ನ ತೆಗಿಬೇಕು ಅಂತಂದರೆ ಆಯಿತಾ, ಇಟ್ ರಿಕ್ವೈರ್ಸ್ ವೆರಿ ಹೈ ಅಯೋನೈಸೇಷನ್ ಎಂಥಾಲ್ಪೀಸ್. ಏನು ಬೇಕಾಗುತ್ತೆ? ಅಯೋನೈಸೇಷನ್ ಎಂಥಾಲ್ಪಿ ತುಂಬ ಜಾಸ್ತಿ ಇರುತ್ತೆ. ಟು ರಿಮೂವ್ ಆ್ಯನ್ ಎಲೆಕ್ಟ್ರಾನ್ ಫ್ರಮ್ ದ ಔಟರ್ ಮೋಸ್ಟ್ ಶೆಲ್ of the boron, ionization enthalpies will be very high.
As a result, they cannot easily lose up the electron. ಆದ್ರಿಂದ ಬೋರಾನು ಈಸಿಯಾಗಿ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳಲ್ಲ, ಓಕೆನಾ. ಹೆನ್ಸ್ ಯೂಶಲಿ ಬೋರಾನ್ ಫಾರ್ಮ್ಸ್ ಕೋವಲೆಂಟ್ ಕಾಂಪೌಂಡ್ಸ್. ಎಂಥ ಕಾಂಪೌಂಡ್ಸ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ? ಕೋವಲೆಂಟ್ ಇನ್ ಇಟ್ಸ್ ನೇಚರ್, ಇಟ್ ಫಾರ್ಮ್ಸ್ ದ ಕೋವಲೆಂಟ್ ಕಾಂಪೌಂಡ್ಸ್. ಓಕೆ, ವೆರಾಸ್ ಇನ್ ದ ಕೇಸ್ ಆಫ್ ದ ಅಲ್ಯೂಮಿನಿಯಂ, ಮಕ್ಕಳ ಅಲ್ಯೂಮಿನಿಯಂ ಅಲ್ಲಿ ಏನಾಗುತ್ತೆ, ಇಟ್ ಕ್ಯಾನ್ ಎಕ್ಸಿಬಿಟ್ ಅನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ +3 ಈಸಿಲಿ because ionization enthalpies is found to be less. Ionization enthalpies when compared to that of the boron, it is found to be less. Hence it can easily lose up the electron, and hence aluminium can form the +3 compounds. Okay, next, then the compounds which are being formed in +1 state, ಯಾವುದೇ ಒಂದು ಕಾಂಪೌಂಡು +1 ಆಕ್ಸಿಡೇಷನ್ ಸ್ಟೇಟಲ್ಲಿ ಫಾರ್ಮ್ ಆದರೆ ಅದು ಯಾವಾಗಲೂ ಅಷ್ಟೇ ಎಂಥ ನೇಚರ್ ಇರುತ್ತೆ? ಅಯೋನಿಕ್ ಇನ್ ಇಟ್ಸ್ ನೇಚರ್ ಆಗಿ ಇರುತ್ತೆ. ದ ವಿಲ್ ಬಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ವಾಟ್? ಅಯೋನಿಕ್ ಇನ್ ಇಟ್ಸ್ ನೇಚರ್. ವೆರಾಸ್ ದ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ದ ಎಲಿಮೆಂಟ್ಸ್ ವಿಚ್ ಆರ್ ಗೋಯಿಂಗ್ ಟು ಹ್ಯಾವ್ +3 ಆಕ್ಸಿಡೇಷನ್ ಸ್ಟೇಟ್, ಯಾವ ಕಾಂಪೌಂಡ್ಸಲ್ಲಿ ಎಲಿಮೆಂಟ್ಗೆ +3 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೋ ದೇ ಆರ್ ಫೌಂಡ್ ಟು ಬಿ ವಾಟ್? Covalent in its nature. So this is about the oxidation state of the group 13 elements. Clear? Got it? Now we'll come with it of the next concept of this topic, that is reactivity towards air. ಏರಲ್ಲಿ ಏನಿರುತ್ತೆ ಮಕ್ಕಳ? ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್. ಅದರ ಜೊತೆ ಗ್ರೂಪ್ 13 ಎಲಿಮೆಂಟ್ಸ್ ಹೇಗೆ ರಿಯಾಕ್ಷನ್ ಆಗುತ್ತೆ ಅಂತ ಓದೋಣ. ಓಕೆ, ಸೊ ಗ್ರೂಪ್ 13 ಎಲಿಮೆಂಟ್ಸ್ ಯಾವ್ದಾದ್ರು ಬರುತ್ತೆ? ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇನಿಡಿಯಂ ಆ್ಯಂಡ್ ಥ್ಯಾಲಿಯಂ. All this comes under the category of group 13 elements. Now we are going to study how these elements react with air. See here, boron, it occurs in two allotropic forms. One is crystalline form and another one is amorphous form. ನಮಗೆ ಎರಡು ಫಾರ್ಮ್ಸ್ ಅಲ್ಲಿ ಬೋರಾನ್ ಸಿಗುತ್ತೆ. ಒಂದು ಬಂದು ಕ್ರಿಸ್ಟಲೈನ್ ಫಾರ್ಮ್ ಅಲ್ಲಿ ಸಿಗುತ್ತೆ, ಇನ್ನೊಂದು ಬಂದ್ಬಿಟ್ಟು ಅಮಾರ್ಫಸ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಮಕ್ಕಳ, crystalline form of the boron does not react with the air. It is found to be unreactive. Crystalline form ಬಂದು purest form ಆಗಿರುತ್ತೆ. It will be hard solid ಆಗಿರುತ್ತೆ. Hence they are found to be unreactive with the air. So crystalline form of the boron is found to be unreactive towards the air. But amorphous boron, okay, it has the capacity of reacting with the air. Then aluminium, okay, it reacts with that of the air only when it is subjected for heating. Heat ಮಾಡಿದಾಗ ಮಾತ್ರ ಅಲ್ಯೂಮಿನಿಯಂ ಏನಾಗುತ್ತೆ? It reacts with that of the air. ನೆನ್ಪಿಟ್ಕೊಳ್ಳಿ. So amorphous boron as well as aluminium metal, when it has been heated with air, it results in the formation of the oxides. Whereas gallium, iridium and thallium, all this have the capacity of reacting with that of the air. Okay, now we'll come with that of the chemical reaction. If you observe here, one more point, it is important for the CET point. Aluminium ಇದೆ ಅಲ್ವಾ? Aluminium, when it is exposed to air, it forms aluminium oxide layer on its surface, and thereby it gets prevented by the further attacking of the air. ನೆನ್ಪಿಟ್ಕೊಳ್ಳಿ, ಅಲ್ಯೂಮಿನಿಯಮು ಏನಾಗುತ್ತೆ, ಫಸ್ಟು ಏರ್ ಜೊತೆ ರಿಯಾಕ್ಷನ್ ಆದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿಬಿಟ್ಟು, ಈಗ ಇದೆ ಮೆಟಲ್ ಪೀಸ್ ಅಂದರೆ ಇದ್ರ ಮೇಲೆ ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿಬಿಡುತ್ತೆ. ಆಮೇಲೆ ಫರ್ದರ್ ಮೆಟಲು ಏರ್ ಜೊತೆ ರಿಯಾಕ್ಷನ್ ಆಗದೆ ಇರೋ ರೀತಿ ಪ್ರೊಟೆಕ್ಟ್ ಮಾಡಿಬಿಡುತ್ತೆ. ಅದಕ್ಕೆ ಹೇಳಿದ್ದು ಅಲ್ಯೂಮಿನಿಯಂ ರಿಯಾಕ್ಟ್ಸ್ ವಿತ್ ಏರ್ ಆನ್ ಹೀಟಿಂಗ್ ಅಂತ ಹೇಳಿದ್ದು. ದಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, now we'll come with the reaction. Let me take E. E ಅಂದರೆ ಇಟ್ ರೆಪ್ರೆಸೆಂಟ್ಸ್ ಗ್ರೂಪ್ 13 ಎಲಿಮೆಂಟ್ಸ್. ಅಂದರೆ ಅದು ಬೋರಾನ್ ಆಗ್ಬೋದು, ಅಲ್ಯೂಮಿನಿಯಂ ಆಗ್ಬೋದು, ಗ್ಯಾಲಿಯಂ ಆಗ್ಬೋದು, ಇನಿಡಿಯಂ ಆಗ್ಬೋದು, ಥ್ಯಾಲಿಯಂ ಆಗ್ಬೋದು. ಜನರಲ್ ಆಗಿ ಬರೀತಿದ್ದೀನಿ. ಇ ಅಂದರೆ ಏನು? ಎಲಿಮೆಂಟ್. ವೆನ್ ಇಟ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಆಕ್ಸಿಜನ್ ಆನ್ ಹೀಟಿಂಗ್. ಹೀಟಿಂಗ್ ಏನು ಬರಿತೀವಿ ನಾವು? ಡೆಲ್ಟಾ ಅಂತ ಬರಿತೀವಿ. ವ್ಯಾರ್ ಇ ರೆಪ್ರೆಸೆಂಟ್ ವಾಟ್? ಗ್ರೂಪ್ 13 ಎಲಿಮೆಂಟ್ಸ್. Group
13 elements ಅಂದರೆ ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇನಿಡಿಯಂ, ಥ್ಯಾಲಿಯಂ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎಲಿಮೆಂಟ್ when it is heated with oxygen it results in the formation of the product as oxide. ಎಂಥ ಆಕ್ಸೈಡ್ ಫಾರ್ಮ್ ಆಗುತ್ತೆ ನಮಗೆ ಅಂದರೆ ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಎಲಿಮೆಂಟ್ ಹಿಯರ್ 3. ಮಕ್ಕಳ ಎಲ್ಲರಿಗೂ ಗೊತ್ತು ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಗ್ರೂಪ್ 13 ಏನು ಬರುತ್ತೆ +3. ಆಕ್ಸಿಜನ್ಗೆ ಏನು ಚಾರ್ಜ್ ಇರುತ್ತೆ -2. ಆಕ್ಸಿಜನ್ನ ಎಲಿಮೆಂಟ್ಗೆ ಹಾಕಿ ಎಲಿಮೆಂಟ್ನ ಚಾರ್ಜು ಆಕ್ಸಿಜನ್ಗೆ ಹಾಕಿ ಆಗೇನಾಗುತ್ತೆ E2O3 ಅನ್ನೋ ಫಾರ್ಮ್ ಆಫ್ ಆಕ್ಸೈಡ್ಸ್ನ ಫಾರ್ಮ್ ಮಾಡುತ್ತೆ. ಸೊ ಗ್ರೂಪ್ 13 ಎಲಿಮೆಂಟ್ಸ್ನ ಯಾವಾಗ ನೀವು ಆಕ್ಸಿಜನ್ ಗ್ಯಾಸ್ ಜೊತೆ ಹೀಟ್ ಮಾಡ್ತಿರೋ ಇಟ್ ಫಾರ್ಮ್ಸ್ ದ ಆಕ್ಸೈಡ್ಸ್ ಆಫ್ ದ ಟೈಪ್ E2O3. ಎಂಥ ಆಕ್ಸೈಡ್ಸ್ ಬರುತ್ತೆ E2O3 ಫಾರ್ಮ್ ಆಫ್ ದ ಆಕ್ಸೈಡ್ಸು ನಮಗೆ ಬರುತ್ತೆ. ಎಲಿಮೆಂಟ್ ಇಸ್ ವಾಂಟ್ ಟು ಬಿ ಸಾಲಿಡ್, ಆಕ್ಸಿಜನ್ gaseous state ಅಲ್ಲಿ ಇರುತ್ತೆ and we get the oxide in the form of E2O3. okay, now balance the equation. ಇಲ್ಲಿ E 2 ಇದೆ ಅದಕ್ಕೆ ಇಲ್ಲಿ 2 ಹಾಕಿ. ಆಕ್ಸಿಜನ್ ಇಲ್ಲಿ ಎಷ್ಟಾಯಿತು 3 ಆಯಿತು. 3 ಇದ್ದರೆ ಇದು ಈವನ್ ಇದೆ, ಇದು ಆಡ್ ಇದೆ, ಬ್ಯಾಲೆನ್ಸ್ ಆಗಲ್ಲ. ಸೊ ಮೇಕ್ ಇಟ್ ಈವನ್. 2 2s are 4. So instead of writing 2 write 4 over here. 2 3s are 6. 3 2s are 6. So element when it is subjected for oxidation it results in the formation of which type of the product? It results in the formation of oxides as the product. Got it all of you? See here 2 into 2 4. 4 E aki. 2 3s are 6. 3 2s are 6. So this is the reaction that's going to take place when group 13 elements are made to react with oxygen that is present in the air. Let me write the examples. Listen here. So boron, it is a solid. When it is made to react with oxygen, it forms what? Boron trioxide. ಎಂಥ ಕಾಂಪೌಂಡ್ ಬರುತ್ತೆ ಬೋರಾನ್ ಟ್ರೈಆಕ್ಸೈಡ್. ಇದು ಯಾವ ಫಾರ್ಮಲ್ಲಿ ಇರಬೇಕು ಅಮೋಫಸ್ ಫಾರ್ಮಲ್ಲಿ ಇರಬೇಕು. ಸೊ ಅಮೋಫಸ್ ಬೋರಾನ್ when it is made to react with oxygen it results in the formation of which type of the product? Boron trioxide product will be obtained. ಸೊ ಎಂಥ ಪ್ರಾಡಕ್ಟ್ ಬರುತ್ತೆ ಬೋರಾನ್ ಟ್ರೈಆಕ್ಸೈಡ್ will be obtained as the product. Balance the equation. B2 B2 O3 ಇದೆ ಆದರೆ ಇಲ್ಲಿ O2 ಇದೆ. ಸೊ ಮೇಕ್ ಇಟ್ ಈವನ್. 2 into 2 4. ಸೊ 4 boron. 2 3s are 6. 3 2s are 6. So boron when it is made to react with it of the oxygen it forms the product as what? Boric oxide or it is also called boron trioxide. ಎಂಥ ಕಾಂಪೌಂಡ್ ಬರುತ್ತೆ ನಮಗೆ boron trioxide will be obtained. Similarly when aluminium metal is made to subjected for heating with oxygen it forms aluminium oxide. What is the formula of aluminium oxide? Al2O3. Since it is odd ಮಕ್ಕಳ ಇದು ಗ್ಯಾಸ್ ಇದು ಸಾಲಿಡ್ ಆಯ್ತಾ. ನೆಕ್ಸ್ಟ್ ಇದು ಸಾಲಿಡ್ ಗ್ಯಾಸ್ ಇದು ಸಾಲಿಡ್. ಸಿಯಾ ಇಲ್ಲಿ ಆಡ್ ನಂಬರ್ ಇದೆ ಇಲ್ಲಿ ಈವನ್ ಇದೆ. ಸೊ ಮೇಕ್ ಇಟ್ ಈವನ್. 2 3s are 6. 3 2s are 6. 2 2s are 4. For aluminium. So aluminium when it is made to react with oxygen it forms aluminium oxide. ನಿಮಗೆ ಫಾರ್ಮುಲಾ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಅಲ್ಯೂಮಿನಿಯಂ ಯಾವ ಅಯೋನಿಕ್ ಸ್ಟೇಟಲ್ಲಿ ರಿಯಾಕ್ಷನ್ ಆಗ್ತದೆ, ಯಾವ ಆಕ್ಸಿಡೇಷನ್ ಸ್ಟೇಟಲ್ಲಿ ರಿಯಾಕ್ಷನ್ ಆಗ್ತದೆ +3. ಆಕ್ಸಿಜನ್ಗೆ ಆಕ್ಸಿಡೇಷನ್ ಸ್ಟೇಟ್ ಏನು -2. ಕ್ರಾಸ್ ದ ವೇಲೆನ್ಸೀಸ್ ಏನಾಗುತ್ತೆ Al2O3. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಬರುತ್ತೆ. ಗಾಟ್ ಇಟ್. ಸಿಮಿಲರ್ಲಿ gallium when it is heated with oxygen gas it forms gallium 3 oxide. ಎಂಥ ಪ್ರಾಡಕ್ಟ್ ಬರುತ್ತೆ gallium 3 oxide will be obtained. okay or gallium oxide ಅಂತಲೂ ಹೇಳ್ಬೋದು. ಸೊ ಮೇಕ್ ಇಟ್ ಈವನ್. ಎಲ್ಲದಕ್ಕೂ ಸೇಮ್ 4Ga 4Ga. 2 3s are 6. 3 2s are 6. okay. Similarly iridium when it is made to react with oxygen gas on heating it forms iridium oxide. Iridium oxide. So balance the equation. 2 3s are 6. 3 2s are 6. 2 into 2 4. 4 iridium. Similarly
thallium, when it is made to react with oxygen gas, it forms thallium oxide. ಎಂಥ ಪ್ರಾಡಕ್ಟ್ ಬರುತ್ತೆ? thallium oxide. Balance the equation. 2 3s are 6, 3 2s are 6, 2 into 2 4 thallium. So like this, when group 13 elements are made to react with oxygen, they are going to form the oxides. See, if you observe this oxides, the acidic and basic characters are going to be changed. Okay, there is a change from acidic character to the basic character. Oxides na characteristic ಏನಾಗುತ್ತೆ? acidic ಇಂದ basic ಕಡೆಗೆ change ಆಗುತ್ತೆ. So boron trioxide is found to be acidic in its nature. ಇವೆಲ್ಲ 1 mark questions ಗೆ important ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಥಿಯರಿ ಪೇಪರ್ಗೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೋರಾನ್ ಟ್ರೈಆಕ್ಸೈಡ್ ಇಸ್ ಫೌಂಡ್ ಟು ಬಿ ಅಸಿಡಿಕ್ ಆಕ್ಸೈಡ್ ಇನ್ ಇಟ್ಸ್ ನೇಚರ್. ಹೀಗೆ ಕೇಳ್ತಾರೆ, ಬೋರಾನ್ ಟ್ರೈಆಕ್ಸೈಡ್ ಕೊಟ್ಬಿಟ್ಟು ಇದು ಎಂಥ ನೇಚರ್ ಇದೆ, ಅಸಿಡಿಕಾ ಬೇಸಿಕಾ ಏನು ಅಂತ ಕೇಳ್ತಾರೆ. ಸೊ ಬೋರಾನ್ ಟ್ರೈಆಕ್ಸೈಡ್ ಇಸ್ ಅನ್ ಎಕ್ಸಾಂಪಲ್ ಆಫ್ acidic oxide, whereas aluminum oxide and gallium oxide are the examples of amphoteric oxides. They are amphoteric in its nature. So aluminum oxide, gallium oxide ಎಂಥ ನೇಚರ್ ಆಗಿರುತ್ತೆ? amphoteric oxides ಆಗಿರುತ್ತೆ. Iridium oxide and thallium oxides are found to be basic oxides. ಅದಕ್ಕೆ ಹೇಳಿದ್ದು ಆಕ್ಸೈಡ್ಸ್ನ ನೀವು ನೋಡ್ಕೊಂಡು ಬಂದರೆ ಅಸಿಡಿಕ್ಕಿಂದ ಬೇಸಿಕ್ ಕಡೆಗೆ ಚೇಂಜ್ ಆಗ್ತಾ ಬರುತ್ತೆ ಅಂತ ಹೇಳಿದ್ದು. ಸೊ ಬೋರಾನ್ ಟ್ರೈಆಕ್ಸೈಡ್ ಇಸ್ ಫೌಂಡ್ ಟು ಬಿ ಅಸಿಡಿಕ್ ಇನ್ ಇಟ್ಸ್ ನೇಚರ್. ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಗ್ಯಾಲಿಯಂ ಆಕ್ಸೈಡ್ ಇಸ್ ಫೌಂಡ್ ಟು ಬಿ ಆಂಫೋಟರಿಕ್ ಇನ್ ಇಟ್ಸ್ ನೇಚರ್. ಇನಿಡಿಯಂ ಆಕ್ಸೈಡ್ ಆ್ಯಂಡ್ ಥ್ಯಾಲಿಯಂ ಆಕ್ಸೈಡ್ ಆರ್ ಫೌಂಡ್ ಟು ಬಿ ಬೇಸಿಕ್ ಆಕ್ಸೈಡ್ಸ್ ಇನ್ ದ ನೇಚರ್. Okay, got it all of you? See, since it is found to be acidic, it has the capacity of reacting with the base. Boron trioxide acidic ಆಗಿರೋದ್ರಿಂದ it has the capacity of reacting with what? Basic oxides. ಯಾವ್ದ್ರ ಜೊತೆ ರಿಯಾಕ್ಷನ್ ಆಗೋ ಕೆಪಾಸಿಟಿ ಇರುತ್ತೆ? ಬೇಸಿಕ್ ಆಕ್ಸೈಡ್ಸ್ ಜೊತೆ ರಿಯಾಕ್ಷನ್ ಆಗೋ ಕೆಪಾಸಿಟಿ ಇರುತ್ತೆ and it forms metaborates. ಅದರಿಂದ ನಾವೇನು ಹೇಳ್ಬೋದು? ಬೋರಾನ್ ಟ್ರೈಆಕ್ಸೈಡ್ is found to be acidic ಅಂತ ತೋರಿಸ್ಬೋದು. ಮಕ್ಕಳ ಇಷ್ಟವರೆಗೂ ಅರ್ಥ ಆಗಿದೆ ಅಲ್ವಾ? ಈಗ ಇವು ಹೇಗೆ ರಿಯಾಕ್ಷನ್ ಆಗುತ್ತೆ, ಅದು ಯಾಕೆ ಅಸಿಡಿಕ್ ಅಂತ ಹೆಂಗೆ ಹೇಳ್ತೀವಿ, ಹೇಗೆ ಆಂಫೋಟರಿಕ್ ಅಂತ ಹೇಳ್ತೀವಿ, ಯಾಕೆ ಅದನ್ನು ಬೇಸಿಕ್ ಅಂತ ಕರಿತೀವಿ ಅಂತ ಪ್ರೂಫ್ಸ್ನ ನೋಡೋಣ. ಓಕೆನಾ? ಈಗ ನೋಡಿ. ಸೊ ಬೋರಾನ್ when it is heated with oxygen, it forms what? ಬೋರಾನ್ ಟ್ರೈಆಕ್ಸೈಡ್. ಏನು ಫಾರ್ಮ್ ಮಾಡುತ್ತೆ ಮಕ್ಕಳ? ಬೋರಾನ್ ಟ್ರೈಆಕ್ಸೈಡ್ನ ಫಾರ್ಮ್ ಮಾಡುತ್ತೆ. ಇಟ್ ಇಸ್ ಫೌಂಡ್ ಟು ಬಿ having which nature? Acidic. ಅದು ಅಸಿಡಿಕ್ ಅಂತ ಹೇಗೆ ಪ್ರೂವ್ ಮಾಡ್ಬೋದು ಅಂದರೆ, ಆ್ಯಸಿಡ್ಗೆ ಯಾವುದ್ರ ಜೊತೆ ರಿಯಾಕ್ಷನ್ ಆಗೋ ಕೆಪಾಸಿಟಿ ಇರುತ್ತೆ? ಬೇಸ್ ಜೊತೆ ರಿಯಾಕ್ಷನ್ ಆಗೋ ಕೆಪಾಸಿಟಿ ಇರುತ್ತೆ ಅಲ್ವಾ? ಸೊ ಬೋರಾನ್ ಟ್ರೈಆಕ್ಸೈಡ್, ಓಕೆ, when it is made to react with a metal oxide. ಮೆಟಲ್ ಯಾವಾಗಲೂ we are taking a basic oxide. ಯಾವ ಬೇಸಿಕ್ ಆಕ್ಸೈಡ್ ತಗೊಳ್ತಾ ಇದ್ದೀವಿ? cupric oxide. Since it is acidic, it will be having the capacity of reacting with the basic oxide. Our reaction ನಮಗೆ ಏನು ಪ್ರೂವ್ ಮಾಡಿ ತೋರಿಸುತ್ತೆ? ಬೋರಾನ್ ಟ್ರೈಆಕ್ಸೈಡ್ is found to be acidic in its nature ಅನ್ನೋದನ್ನ ತೋರಿಸುತ್ತೆ. ಓಕೆ, ಸೊ ಬೋರಾನ್ ಟ್ರೈಆಕ್ಸೈಡ್, it has the capacity of reacting with basic oxide like cupric oxide and thereby it forms ಕಾಪರ್ ಮೆಟಾಬೋರೇಟ್ ಅನ್ನೋ ಸಾಲ್ಟ್ನ ಫಾರ್ಮ್ ಮಾಡುತ್ತೆ. ಇಟ್ ಫಾರ್ಮ್ಸ್ ವಾಟ್? ಕಾಪರ್ ಮೆಟಾಬೋರೇಟ್ ಪ್ರಾಡಕ್ಟ್. ಎಂಥ ಪ್ರಾಡಕ್ಟ್ ಬರ್ತಿದೆ? ಕಾಪರ್ ಮೆಟಾಬೋರೇಟ್ ಅನ್ನೋ ಪ್ರಾಡಕ್ಟ್ ಬರುತ್ತೆ, ವಿಚ್ ಪ್ರೂವ್ಸ್ ದಟ್ boron trioxide is found to be acidic in its nature because it is reacting with the basic oxide. Which is that basic oxide? Cupric oxide. ಯಾವುದು ಬೇಸಿಕ್ ಆಕ್ಸೈಡು? cupric oxide ಜೊತೆ ರಿಯಾಕ್ಷನ್ ಆಗಿ it's forming the product as what? Copper metaborate. This reaction proves that it is found to be acidic in its nature. So balance the equation. 1Cu 1Cu, 2B 2B, 3 plus 1 4 oxygen, 2 into 2 4 oxygen. ಈ ರಿಯಾಕ್ಷನ್ ನಮ್ಗೆ ಏನು ಪ್ರೂವ್ ಮಾಡಿ ತೋರಿಸುತ್ತೆ? ಬೋರಾನ್ ಟ್ರೈಆಕ್ಸೈಡ್ ಇಸ್ ಅಸಿಡಿಕ್ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸುತ್ತೆ. ಓಕೆನಾ? ನೆಕ್ಸ್ಟ್ ಇನ್ನೊಂದಿಗೆ ಬರ್ತೇನೆ. ಐ ಸೆಡ್ ಯು ದಟ್ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಫೌಂಡ್ ಟು ಬಿ ಆಂಫೋಟರಿಕ್ ಇನ್ ಇಟ್ಸ್ ನೇಚರ್ ಅಂತ ಹೇಳಿದೆ ತಾನೆ. ಅದು ಬೇಕಾದ್ರೆ 2 marks ಕೇಳ್ಬೋದು. ಹೌ ಡು ಯು ಪ್ರೂವ್ ದಟ್ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಫೌಂಡ್ ಟು ಬಿ
ಆಂಫೋಟೆರಿಕ್ ಇನ್ ಇಟ್ಸ್ ನೇಚರ್ ಅಂತ ಕೇಳ್ಬೋದು. ನೀವು ಹೇಗೆ ಪ್ರೂವ್ ಮಾಡಿ ತೋರಿಸ್ತೀರಾ? ಎಕ್ಸ್ಕ್ಯೂಸ್ ಮೀ, ಅಲ್ಯೂಮಿನಿಯಂ ಆಕ್ಸೈಡ್ ಬಂದು ಆಂಫೋಟೆರಿಕ್ ಅಂತ ಹೇಗೆ ಪ್ರೂವ್ ಮಾಡಿ ತೋರಿಸ್ತೀರಾ ಅಂತ ಬೇಕಾದ್ರೆ ಕ್ವೆಶನ್ ಕೇಳ್ಬೋದು. ಬೋತ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಗೇಲಿಯಂ ಆಕ್ಸೈಡ್ ಆರ್ ಫೌಂಡ್ ಟು ಬಿ ಆಂಫೋಟೆರಿಕ್ ಇನ್ ಇಟ್ಸ್ ನೇಚರ್. ಹೌ ಡು ಯು ಪ್ರೂವ್ ಅಂತ ಕೇಳ್ತಾರೆ. ಮಕ್ಕಳ ಸಿಂಪಲ್ ಅಂದರೆ ಸಿಂಪಲ್. ಆಂಫೋಟೆರಿಕ್ ಅಂದರೆ ಏನು? ಈ ಆಕ್ಸೈಡು ಆಸಿಡ್ ಆಗಿದ್ರೆ ಬೇಸ್ ಜೊತೆ ಇಟ್ ಕ್ಯಾನ್ ರಿಯಾಕ್ಟ್ ಬೋತ್ ವಿತ್ ಆಸಿಡ್ ಆಸ್ ವೆಲ್ ಆಸ್ ದ ಬೇಸ್. ಈ ಕಾಂಪೌಂಡ್ನ ನೀವು ಆಸಿಡ್ಗೆ ಹಾಕಿದ್ರೆ ಬೇಸ್ ಥರ ವರ್ಕ್ ಆಗುತ್ತೆ, ಈ ಕಾಂಪೌಂಡ್ನ ನೀವು ಬೇಸ್ಗೆ ಹಾಕಿದ್ರೆ ಆಸಿಡ್ ಥರ ವರ್ಕ್ ಆಗುತ್ತೆ. ಅದನ್ನೇ ಆಂಫೋಟೆರಿಕ್ ಇನ್ ಇಟ್ಸ್ ನೇಚರ್ ಅಂತ ಕರೆಯೋದು. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಗ್ಯಾಲಿಯಂ ಆಕ್ಸೈಡ್ ಬೋತ್ ಕ್ಯಾನ್ ಆ್ಯಕ್ಟ್ ಆಸ್ amphoteric in its nature. Means if you add this compound to acid, it acts as base. If you add this compound to base, it acts as acid. Acid ಗೆ ಹಾಕಿದ್ರೆ ಬೇಸ್ ಆಗಿ ವರ್ಕ್ ಆಗುತ್ತೆ, ಬೇಸ್ಗೆ ಹಾಕಿದ್ರೆ ಆಸಿಡ್ ಆಗಿ ಆಕ್ಸೈಡ್ ವರ್ಕ್ ಆಗುತ್ತೆ. ನೋಡ್ಕೊಳ್ಳಿ. Let me take the reaction to prove that aluminum oxide is amphoteric in its nature. ನೋಡ್ಕೊಳ್ಳಿ. Aluminum oxide when it is made to react with the HCl. HCl ಅಂದರೆ ಏನು? ಹೈಡ್ರೋಕ್ಲೋರಿಕ್ ಆಸಿಡ್. ಅಂದರೆ ಇದೇನಾಯ್ತು ಈಗ? ಆಸಿಡ್. ನೀವು ಅಲ್ಯೂಮಿನಿಯಂ ಆಕ್ಸೈಡ್ನ ಆಸಿಡ್ಗೆ ಹಾಕಿದ್ರಿ, ಆಗ ಅಲ್ಯೂಮಿನಿಯಂ ಆಕ್ಸೈಡ್ ಏನಾಗಿ ವರ್ಕ್ ಆಗುತ್ತೆ? ಬೇಸ್ ಥರ ವರ್ಕ್ ಆಗುತ್ತೆ. got it? So when aluminum oxide is added to acid, we are adding it to acid, aluminum oxide act as base and forms aluminum chloride. ಮಕ್ಕಳ ಅಲ್ಯೂಮಿನಿಯಂಗೆ ಚಾರ್ಜ್ ಏನು? +3. ಕ್ಲೋರೈಡ್ಗೆ ಚಾರ್ಜ್ ಏನು? -1. ಎರಡು ಕ್ರಾಸ್ ಮಾಡಿದ್ರೆ ಏನಾಗುತ್ತೆ? AlCl3. ಸೊ ಅಲ್ಯೂಮಿನಿಯಂ ಕ್ಲೋರೈಡ್ ವಿಲ್ ಬಿ obtained as the product with the elimination of water molecule. ಏನು ಎಲಿಮಿನೇಟ್ ಆಗುತ್ತೆ? ವಾಟರ್ ಮಾಲಿಕ್ಯೂಲ್ ಎಲಿಮಿನೇಷನ್ ಆಗುತ್ತೆ. ಬ್ಯಾಲೆನ್ಸ್ ದ ಈಕ್ವೇಷನ್. See here, 2Al, 2Al. ಕ್ಲೋರಿನ್ ಎಷ್ಟಾಯಿತು? 6. ಸೊ ರೈಟ್ 6. ಹೈಡ್ರೋಜನ್ ಎಷ್ಟಾಯಿತು? 6. 3 2s are 6. ಆಕ್ಸಿಜನ್ ಎಷ್ಟಾಯಿತು? 3. 3 oxygen. So aluminum oxide when it is added to HCl, since HCl is an acid, aluminum oxide acts as what? Base, and it forms the product as aluminum chloride with the elimination of water. This reaction proves that it is acting as a base. Okay, next. If aluminum oxide is added to a base, ಯಾವುದು ಬೇಸ್ ತಗೊಳ್ತಾರೆ ನಾವು? ಸೋಡಿಯಂ ಹೈಡ್ರಾಕ್ಸೈಡ್. ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಆಗಿರೋದ್ರಿಂದ ಅಲ್ಯೂಮಿನಿಯಂ ಆಕ್ಸೈಡ್ ಏನಾಗಿ ಆಕ್ಟ್ ಆಗಬೇಕು? ಆಸಿಡ್ ಆಗಿ ಆಕ್ಟ್ ಆಗಬೇಕು. ದೇರ್ ಬೈ ಇಟ್ ಫಾರ್ಮ್ಸ್ ದ ಪ್ರಾಡಕ್ಟ್ ಆಸ್ NaAlO2. It forms which type of the product? NaAlO2. The name of this compound is sodium meta-aluminate. ಈ ಕಾಂಪೌಂಡ್ ಹೆಸರೇನು? sodium meta-aluminate will be obtained as the product with the elimination of water molecule. ಏನು ಬರ್ತಿದೆ ನಮಗೆ ಪ್ರಾಡಕ್ಟ್? sodium meta-aluminate ಪ್ರಾಡಕ್ಟ್ ಆಗಿ ಬರ್ತಿದೆ with the elimination of water molecule. Balance the equation. ಇಲ್ಲಿ 2Al ಇದೆ, so write 2Al. 2 sodium, 2 sodium. Next, hydrogens ಎಷ್ಟಾಯಿತು? 2 hydrogen, 2 hydrogen. Oxygen ಎಷ್ಟಾಯಿತು? 3 + 2 5. 2 2s are 4. 4 + 1 5. ಸೊ ಈಗ ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ನ ಆಸಿಡ್ಗೆ ಹಾಕಿದ್ರೆ ಬೇಸ್ ಆಗಿ ವರ್ಕ್ ಆಗ್ತದೆ, ಅಲ್ಯೂಮಿನಿಯಂ ಆಕ್ಸೈಡ್ನ ಬೇಸ್ಗೆ ಹಾಕಿದ್ರೆ ಆಸಿಡ್ ಆಗಿ ವರ್ಕ್ ಆಗ್ತದೆ. ಇಟ್ ಈಸ್ ಬಿಹೇವಿಂಗ್ ಬೋತ್ ಆಸ್ ಬೇಸ್ ಆಸ್ ವೆಲ್ ಆಸ್ ಆಸಿಡ್. ಹ್ಯಾನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಆಂಫೋಟೆರಿಕ್ ಇನ್ ಇಟ್ಸ್ ನೇಚರ್. ಅದಕ್ಕೆ ಏನಂತ ಕರಿತೀವಿ? ಆಂಫೋಟೆರಿಕ್ ಇನ್ ಇಟ್ಸ್ ನೇಚರ್. ಅಂದರೆ ಆಸಿಡ್ಗೆ ಹಾಕಿದ್ರೆ ಬೇಸ್ ಆಗಿ ವರ್ಕ್ ಆಗುತ್ತೆ, ಬೇಸ್ಗೆ ಹಾಕಿದ್ರೆ ಆಸಿಡ್ ಆಗಿ ವರ್ಕ್ ಆಗುತ್ತೆ ಅಂತ ಈ ಈಕ್ವೇಷನ್ ನಮಗೆ ಪ್ರೂವ್ ಮಾಡಿ ತೋರಿಸುತ್ತೆ. got it? So aluminum oxide and gallium oxides are found to be amphoteric in its nature. ಅರ್ಥ ಆಯ್ತಲ್ವಾ ಮಕ್ಕಳ? got it? Next, we'll come with the next two oxides, that is iridium oxide and thallium oxides. They are found to be what? Basic in their nature. ಎಂತ ನೇಚರ್ ಇರುತ್ತೆ? Basic in their nature. Iridium oxide and thallium oxide. Iridium oxide and
thallium oxides are found to be what? Basic oxides. Since they are basic, they have the capacity of reacting with acids. Let me take thallium oxide when it is made to react with sulfuric acid. ಯಾವ್ದ್ರ ಜೊತೆ ಟ್ರೀಟ್ ಮಾಡ್ತಾ ಇದ್ದೀವಿ? ಸಲ್ಫ್ರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀವಿ. Thereby it forms thallium sulfate. ಎಂಥ ಪ್ರಾಡಕ್ಟ್ ಬರುತ್ತೆ? Thallium sulfate will be obtained as the product with the elimination of water molecule. Thallium oxide, when it is made to react with the sulfuric acid, it is an acid. ಇದು ಆಸಿಡ್ ಆಗಿರೋದ್ರಿಂದ ಇದ್ರ ಕಂಡೀಷನ್ ಏನಾಗಿರಬೇಕು? It should be a basic oxide. Then only they are going to react to form the salt. Which is the salt form? Thallium sulfate salt is being formed with the elimination of water molecule. Okay, now balance the equation. Tl2, Tl2. Sulfur ಎಷ್ಟಾಯಿತು? 3. So write 3 here. 3 sulfur. Next, oxygens ಎಷ್ಟಾಯಿತು ನೋಡಿ ಮಕ್ಕಳ? 3 4s are 12. 12 plus 1, 13. 3 4s are 12. 12 plus 3, 15 ಆಯಿತು. ಬ್ಯಾಲೆನ್ಸ್ ಆಗಿಲ್ಲ. Before that, we'll balance the hydrogen and then we'll balance the oxygen. 3 2s are ಎಷ್ಟಪ್ಪ? 6. ಅದಕ್ಕೆ ಇಲ್ಲಿ ಎಷ್ಟು ಬರೀರಿ? 3. 3 2s are 6 hydrogens ಆಯಿತು. ಈಗ ಆಕ್ಸಿಜನಿಗೆ ಬರೋಣ. 3 plus 12 ಎಷ್ಟಾಯಿತು? 15. 3 4s are 12. 12 plus 3 ಎಷ್ಟಾಯಿತು? 15 ಅಷ್ಟೇ. ಸೊ ಈ ರಿಯಾಕ್ಷನ್ ನಿಮ್ಗೆ ಏನು ಪ್ರೂವ್ ಮಾಡಿ ತೋರಿಸುತ್ತೆ? ಇನಿಡಿಯಮ್ ಆಕ್ಸೈಡ್ ಅಂಡ್ ಥ್ಯಾಲಿಯಮ್ ಆಕ್ಸೈಡ್ಸ್ ಆರ್ ಫೌಂಡ್ ಟು ಬಿ ಬೇಸಿಕ್ ಬಿಕಾಸ್ ದೇ ಹ್ಯಾವ್ ದ ಕೆಪಾಸಿಟಿ ಆಫ್ ರಿಯಾಕ್ಟಿಂಗ್ ವಿತ್ ಆಸಿಡ್ and forms the salt plus water. So ಈ ರಿಯಾಕ್ಷನ್ಸ್ ನಮ್ಗೆ ಏನು ಪ್ರೂವ್ ಮಾಡಿ ತೋರಿಸುತ್ತೆ? ಇಷ್ಟುವರೆಗೂ ಓದಿದ್ದಂಥ ರಿಯಾಕ್ಷನ್ಸ್ ಏನು ಪ್ರೂವ್ ಮಾಡಿ ತೋರಿಸುತ್ತೆ? ಬೋರಾನ್ ಟ್ರೈಆಕ್ಸೈಡ್ is found to be acidic, aluminum oxide and gallium oxide are found to be amphoteric, whereas iridium oxide and thallium oxide are found to be basic ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತಿದೆ. So this is the reaction towards the oxygen. ಅರ್ಥ ಆಯ್ತಲ್ವಾ ಮಕ್ಕಳ? ಹೀಗೆ ಗ್ರೂಪ್ 13 ಎಲಿಮೆಂಟ್ಸು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದರೆ ಇಟ್ ಫಾರ್ಮ್ಸ್ ವಿಚ್ ಟೈಪ್ ಆಫ್ ದ ಪ್ರಾಡಕ್ಟ್? ಆಕ್ಸೈಡ್ಸ್ ಆಸ್ ದ ಪ್ರಾಡಕ್ಟ್. ಎಂಥ ಪ್ರಾಡಕ್ಟ್ಸ್ ಬರುತ್ತೆ? ಆಕ್ಸೈಡ್ಸ್ ವಿಲ್ ಬಿ ಒಬ್ಟೈನ್ಡ್ ಆಸ್ ದ ಪ್ರಾಡಕ್ಟ್. ಸಿಮಿಲರ್ಲಿ ಗ್ರೂಪ್ 13 ಎಲಿಮೆಂಟ್ಸ್ ವೆನ್ ಇಟ್ ಇಸ್ ಮೇಡ್ ಟು ಹೀಟ್ ವಿತ್ ಏರ್, ಏರಲ್ಲಿ ಇನ್ನೂ ಏನಿರುತ್ತೆ? ನೈಟ್ರೋಜನ್ನು ಇರುತ್ತೆ. ನೈಟ್ರೋಜನ್ ಇಸ್ ಎ ಗ್ಯಾಸ್. ಆನ್ ಹೀಟಿಂಗ್ ನೋಡ್ಕೊಳ್ಳಿ, ಇಲ್ಲಿ ಯಾವ ಆಕ್ಸಿಡೇಷನ್ ಸ್ಟೇಟಲ್ಲಿ ರಿಯಾಕ್ಷನ್ ಆಗುತ್ತೆ? +3. So e to the power of +3 plus nitrogen charge is -3. ಎರಡು ಕ್ಯಾನ್ಸಲ್ ಆದರೆ En ಅಂತ ಆಗುತ್ತೆ. ಎರಡು ಕಾಮನ್ ಅಲ್ವಾ, ಅದಕ್ಕೆ ಅದನ್ನು ತೆಗೆದುಬಿಟ್ಟು En ಅಂತ ಬರಿತೀವಿ. ಇಟ್ ಫಾರ್ಮ್ಸ್ ಮೆಟಲ್ ನೈಟ್ರೈಡ್ಸ್. ಎಂಥ ಕಾಂಪೌಂಡ್ಸ್ನ ಫಾರ್ಮ್ ಮಾಡುತ್ತೆ? ಮೆಟಲ್ ನೈಟ್ರೈಡ್ಸ್ನ ಫಾರ್ಮ್ ಮಾಡುತ್ತೆ. So when group 13 elements are made to react with the nitrogen gas, ಯಾವ್ದ್ರ ಜೊತೆ ಟ್ರೀಟ್ ಮಾಡ್ತಿದ್ದೀರಾ? ನೈಟ್ರೋಜನ್ ಗ್ಯಾಸ್ ಜೊತೆ ಟ್ರೀಟ್ ಮಾಡಿದ್ರೆ ಇಟ್ ಫಾರ್ಮ್ಸ್ ದ ನೈಟ್ರೈಡ್ಸ್. ಎಂಥ ಕಾಂಪೌಂಡ್ಸ್ ಬರುತ್ತೆ? ನೈಟ್ರೈಡ್ಸ್ will be obtained as the compounds when it is subjected for heating to very high temperatures. So group 13 elements ನ ಯಾವಾಗ ನೀವು ನೈಟ್ರೋಜನ್ ಗ್ಯಾಸ್ ಜೊತೆ ಹೈ ಟೆಂಪರೇಚರ್ಸ್ಗೆ ಹೀಟ್ ಮಾಡ್ತಿರೋ ಇಟ್ ಫಾರ್ಮ್ಸ್ ದ nitrides as the product. ಎಂಥ ಪ್ರಾಡಕ್ಟ್ಸ್ ಬರುತ್ತೆ? nitrides. So group 13 elements when it is heated to high temperature with nitrogen it forms nitrides as the product. Got it? Balance the equation. ಇಲ್ಲಿ 2n ಇದೆ, so write 2n. ಇಲ್ಲಿ 2e ಆಯಿತು, ಇಲ್ಲಿ 2e. E represents what element? That is group 13 element. It might be boron, aluminium, gallium, iridium or thallium. Okay, it represents the group 13 elements. Understood? Let me write a simple example. Boron, when it is heated with nitrogen gas to high temperatures, it forms boron nitride. ಎಂಥ ಕಾಂಪೌಂಡ್ನ ಫಾರ್ಮ್ ಮಾಡುತ್ತೆ? boron nitride compound will be formed. So boron, when it is heated with nitrogen to high temperatures, it forms the product as what? Boron nitride. Boron nitrides will be obtained. Balance the equation. 2n, 2n, 2b, 2b. That's all. Got it? Similarly, if aluminium solid is made to react with nitrogen at high temperatures, it forms aluminium nitride. It forms which type of the product? Aluminium
nitrides will be obtained as the product which is found to be solid in its state. Balanced equation 2n 2n 2Al 2Al. So this is the reaction of group 13 elements with what? Air. Air ಅಲ್ಲಿ ಏನಿರುತ್ತೆ? ಆಕ್ಸಿಜನ್ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಎರಡರ ಜೊತೆನೂ ರಿಯಾಕ್ಷನ್ ಆಗೋ ಕೆಪಾಸಿಟಿ ಇದೆ. ಸೊ ಗ್ರೂಪ್ 13 ಎಲಿಮೆಂಟ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದರೆ ಆಕ್ಸೈಡ್ಸ್ ಬರುತ್ತೆ, ನೈಟ್ರೋಜನ್ ಜೊತೆ ರಿಯಾಕ್ಷನ್ ಆದರೆ ನೈಟ್ರೈಡ್ಸ್ ವಿಲ್ ಬಿ ಒಬ್ಟೈನ್ಡ್ ಆಸ್ ದ product. So boron reacts with nitrogen to form boron nitride, aluminum reacts with nitrogen to form aluminium nitride. So this is the reactivity towards the air. You people got it? Artha aita makla ellarigu? Now we'll come with it of the next concept, that is third chemical property, reactivity towards acids and alkalis. Next property yadik barta idivi makla? Reactivity towards acids and alkalis. Third chemical property, reactivity towards acids and alkalis. Alkali andre enu? Base. Alkalis andre enanta karitira? Bases anta karitira. So first element group 13 ಯಾವ್ದು ಬರುತ್ತೆ ನಿಮಗೆ? boron. It does not react with acids or with bases. Boron highly unreactive. It does not react with acids and alkalis even at moderate temperature. So boron now moderate temperature itre, even at moderate temperatures allu saita it does not react with acids and bases. ಅಂದರೆ ತುಂಬ ಹೈ ಟೆಂಪರೇಚರ್ ಅಲ್ಲ, ತುಂಬ ಲೋ ಟೆಂಪರೇಚರ್ಸು ಅಲ್ಲ, ಮಾಡ್ರೇಟ್ ಟೆಂಪರೇಚರ್ಸ್ ಮೇಂಟೈನ್ ಮಾಡಿದ್ರೇನು ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಆಸಿಡ್ಸ್ ಆಸ್ ವೆಲ್ ಆಸ್ ದ ಬೇಸಸ್. ಬಟ್ ಅಲ್ಯೂಮಿನಿಯಂ dissolves in acids as well as the bases. ಆದರೆ ಅಲ್ಯೂಮಿನಿಯಂಗೆ ಏನು ಕೆಪಾಸಿಟಿ ಇದೆ? ಇಟ್ ಕ್ಯಾನ್ ಡಿಸಾಲ್ವ್ both in acid as well as the base. Hence it is found to be amphoteric in its nature. So aluminum ಯಾವ capacity ಇದೆ? It can dissolve both in acids as well as the aqueous alkalis. That shows that it is found to be amphoteric in its nature. ಆದರೆ ಅಲ್ಯೂಮಿನಿಯಂ ಏನಿದೆ, ನಾ ಹೇಳ್ತಿರೋದು ಅಲ್ಯೂಮಿನಿಯಂ ಮೆಟಲ್, ಓಕೆ, ಎಲಿಮೆಂಟ್ ಆಯ್ತಾ. ಸೊ ಅಲ್ಯೂಮಿನಿಯಂ ಮೆಟಲ್ ಇಟ್ ಹ್ಯಾಸ್ ದ ಕೆಪಾಸಿಟಿ ಆಫ್ ಡಿಸಾಲ್ವಿಂಗ್ ಬೋತ್ ಇನ್ ಆಸಿಡ್ ಆಸ್ ವೆಲ್ ಆಸ್ ದ ಬೇಸ್. ಆಸಿಡಲ್ಲೂ ರಿಯಾಕ್ಷನ್ ಆಗುತ್ತೆ, ಬೇಸಲ್ಲೂ ರಿಯಾಕ್ಷನ್ ಆಗುವಂಥ ಕೆಪಾಸಿಟಿ ಇರುತ್ತೆ. ಅದನ್ನು ಈಗ ರಿಯಾಕ್ಷನ್ಸ್ ಬರೆದು ನೋಡೋಣ. ಆದ್ದರಿಂದ ನಾವೇನು ಪ್ರೂವ್ ಮಾಡಿ ತೋರಿಸ್ಬೋದು? ಅಲ್ಯೂಮಿನಿಯಂ ಇಸ್ ಫೌಂಡ್ ಟು ಬಿ ಆಂಫೋಟೆರಿಕ್ ಇನ್ ಇಟ್ಸ್ ನೇಚರ್ ಅಂತ ಪ್ರೂವ್ ಮಾಡಿ ತೋರಿಸ್ಬೋದು. ಮಕ್ಕಳ ನೋಡಿ, ಅಲ್ಯೂಮಿನಿಯಂ ವೆನ್ ಇಟ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಆನ್ ಆಸಿಡ್, ಎಂಥ ಆ್ಯಸಿಡು? HCl. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೊಳ್ಳಿ, ಅಲ್ಯೂಮಿನಿಯಂ ಆಸ್ ದ ಕೆಪಾಸಿಟಿ ಆಫ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಬಟ್ ನಾಟ್ ವಿತ್ ನೈಟ್ರಿಕ್ ಆಸಿಡ್. ಇದು ವೆರಿ ಇಂಪಾರ್ಟೆಂಟ್ ಫಾರ್ CET ಎಕ್ಸಾಮ್. ಅಲ್ಯೂಮಿನಿಯಂಗೆ HCl ಜೊತೆ ರಿಯಾಕ್ಷನ್ ಆಗೋ ಕೆಪಾಸಿಟಿ ಇದೆ, ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಆಗೋ ಕೆಪಾಸಿಟಿ ಇದೆ, ಆದರೆ ನಾಟ್ ವಿತ್ ನೈಟ್ರಿಕ್ ಆಸಿಡ್. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ, ಫಸ್ಟ್ ನೋಡ್ಕೊಂಡ್ಬಿಡೋಣ. ಅಲ್ಯೂಮಿನಿಯಂನ ಯಾವಾಗ ನೀವು HCl ಜೊತೆ ಡಿಸಾಲ್ವ್ ಮಾಡ್ತೀರೋ ನೋಡಿ, ಅಲ್ಯೂಮಿನಿಯಂ ರಿಯಾಕ್ಟ್ಸ್ ವಿತ್ Cl ಮೈನಸ್, ಇಟ್ ಫಾರ್ಮ್ಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಅಲ್ಯೂಮಿನಿಯಂನ ಚಾರ್ಜ್ ಎಷ್ಟು? +3. ಕ್ಲೋರೈಡ್ನ ಚಾರ್ಜ್ ಎಷ್ಟು? -1. ಎರಡು ಕ್ರಾಸ್ ಮಾಡಿದ್ರೆ ಏನಾಗುತ್ತೆ? Clದು Al ಹತ್ರ ಬರೀರಿ, Alದು Cl ಹತ್ರ ಬರೀರಿ, AlCl3 ಅಂತ ಬರುತ್ತೆ. ಅಲ್ಯೂಮಿನಿಯಂ ಕ್ಲೋರೈಡ್ ಬರುತ್ತೆ ವಿತ್ ದ ಎಲಿಮಿನೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಎಂಥ ಗ್ಯಾಸ್ ಎಲಿಮಿನೇಟ್ ಆಗುತ್ತೆ? ಹೈಡ್ರೋಜನ್ ಗ್ಯಾಸ್. ಮಕ್ಕಳ ನೋಡ್ಕೊಳ್ಳಿ. ಸೊ ಅಲ್ಯೂಮಿನಿಯಂ ಆಸ್ ದ ಕೆಪಾಸಿಟಿ ಆಫ್ ಡಿಸಾಲ್ವಿಂಗ್ ಇನ್ ವಾಟ್? HCl. If it dissolves in HCl, it forms which type of the product? It forms aluminum chloride with the elimination of the hydrogen gas. Enta gas release aagtade? Hydrogen gas. One point you people remember here, this is dilute acid. Enta acid tagolta idivi? Dilute acid. So aluminum bandu metal, dilute HCl ಬಂದ್ಬಿಟ್ಟು ಯಾಕೆ ತಗೊಳ್ತಾ ಇದ್ದೀವಿ ನಾವು? aqueous solution ತಗೊಳ್ತೀವಿ. Thereby it forms aluminum chloride and eliminates out hydrogen gas. Balance the equation. ಮಕ್ಕಳ ಇಲ್ಲಿ ಆಡ್ ಇದೆ ಆಯ್ತಾ?
ಇಲ್ಲಿ H 1 ಇದೆ, ಇಲ್ಲಿ 2 ಇದೆ, ಬ್ಯಾಲೆನ್ಸ್ ಆಗಲ್ಲ. ಸೊ ರೈಟ್ 2 here. 2 3s are 6 aluminum. 2 Al, oh sorry, ಇಲ್ಲಿ 6 Cl. 2 3s are 6 Cl. 2 Al, 2 Al. Next Al2, 6 Cl, 6 Cl. Hydrogen 6 ಆಯಿತು. So 3 2s are 6. So aluminum has the capacity of reacting with HCl as well as with sulfuric acid. Sulfuric acid ಜೊತೆ ರಿಯಾಕ್ಷನ್ ಆದರೆ ಸಲ್ಫೇಟ್ ಬರುತ್ತೆ. ಓಕೆ, ಅಲ್ಯೂಮಿನಿಯಂ ಸಲ್ಫೇಟ್ ಬರುತ್ತೆ. ಬಟ್ ಇಟ್ ಡು ನಾಟ್ ಹ್ಯಾವ್ ದ ಕೆಪಾಸಿಟಿ ಆಫ್ ರಿಯಾಕ್ಟಿಂಗ್ ವಿತ್ ನೈಟ್ರಿಕ್ ಆಸಿಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಅಲ್ಯೂಮಿನಿಯಂ ಡಸ್ ನಾಟ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ನೆನ್ಪಿಟ್ಕೊಳ್ಳಿ, ಅಲ್ಯೂಮಿನಿಯಂಗೆ it has the capacity of reacting with dilute HCl and dilute sulfuric acid, but however it does not react with concentrated nitric acid. ಯಾವ್ದ್ರ ಜೊತೆ ರಿಯಾಕ್ಷನ್ ಆಗಲ್ಲ? ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಆಗಲ್ಲ. ಬಿಕಾಸ್ when aluminum is made to react with nitric acid, it forms the oxide. ಆಯಿತಾ? ಆಕ್ಸೈಡ್ ಏನಾಗುತ್ತೆ, ಈಗ ಇದು ಅಲ್ಯೂಮಿನಿಯಂ ಮೆಟಲ್ ಅಂತ ಅಂದ್ಕೊಂಡ್ರೆ ಯಾವಾಗ ನೀವು ಇದ್ರ ಮೇಲೆ ನೈಟ್ರಿಕ್ ಆ್ಯಸಿಡ್ನ ಹಾಕ್ತಿರೋ ಇಟ್ ರಿಯಾಕ್ಟ್ಸ್ ಆ್ಯಂಡ್ ಫಾರ್ಮ್ಸ್ ಆಕ್ಸೈಡ್ ಲೇಯರ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್. ಈ ಮೆಟಲ್ ಸರ್ಫೇಸ್ ಮೇಲೆ ಆಕ್ಸೈಡ್ ಲೇಯರ್ನ ಫಾರ್ಮ್ ಮಾಡಿಬಿಡುತ್ತೆ, ವಿಚ್ ಇಸ್ ಫಾರ್ಮ್ ಟು ಬಿ ಪ್ಯಾಸಿವ್. ಪ್ಯಾಸಿವ್ ಅಂದರೆ ಏನು? ಮತ್ತೆ ಇನ್ನು ರಿಯಾಕ್ಷನ್ ಆಗೋದಕ್ಕೆ ಬಿಡಲ್ಲ. ಹಂಗೆ ಆಕ್ಸೈಡ್ ಲೇಯರು ಅದ್ರ ಮೇಲೆ ಡೆವಲಪ್ ಆಗಿಬಿಡುತ್ತೆ. ಇನ್ನು ನೀವು ಎಷ್ಟೇ ಆ್ಯಸಿಡ್ ಹಾಕಿದ್ರೇನೋ ಒಳಗಡೆ ಇರೋ ಅಂಥ ಮೆಟಲ್ ಅದ್ರ ಜೊತೆ ರಿಯಾಕ್ಷನ್ ಆಗದೆ ಇರೋ ರೀತಿ ಪ್ರಿವೆಂಟ್ ಮಾಡಿಬಿಡುತ್ತೆ. ಅದನ್ನೇ ಪ್ಯಾಸಿವ್ ಅಂತ ಕರೆಯೋದು. ಸೊ aluminum, when it is made to react with concentrated nitric acid, it makes it passive by forming a protective layer on the surface. ಏನಾಗೋಗುತ್ತೆ? ಅದು ಪ್ಯಾಸಿವ್ ಆಗುತ್ತೆ. ಪ್ಯಾಸಿವ್ ಅಂದರೆ ಏನು? ರಿಯಾಕ್ಷನ್ ಆಗಲ್ಲ ಅಂತ ಅರ್ಥ. ಸೊ ಫಸ್ಟು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಹಾಕಿದ ತಕ್ಷಣ ಅಲ್ಯೂಮಿನಿಯಂ ರಿಯಾಕ್ಷನ್ ಆಗಿ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿ ಆಕ್ಸೈಡ್ ಲೇಯರ್ ಏನಾಗುತ್ತೆ? ಸರ್ಫೇಸ್ ಮೇಲೆ ಬಂದು ಅಲ್ಯೂಮಿನಿಯಂ ಸರ್ಫೇಸ್ ಮೇಲೆ ಬಂದು ಕೂತ್ಕೊಂಡ್ಬಿಡುತ್ತೆ. ಮತ್ತು ನೀವು ಎಷ್ಟೇ ನೈಟ್ರಿಕ್ ಆ್ಯಸಿಡ್ ಹಾಕಿದ್ರೇನೋ ಅಲ್ಯೂಮಿನಿಯಂ ಮೆಟಲ್ ಇನ್ನೂ ರಿಯಾಕ್ಷನ್ ಆಗದೆ ಇರುತ್ತೆ ಅಲ್ವಾ, ಅದು ರಿಯಾಕ್ಷನ್ ಆಗೋದಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಏನು ಮಾಡುತ್ತೆ? ಪ್ಯಾಸಿವ್ ಮಾಡಿಬಿಡುತ್ತೆ. ಆಕ್ಸೈಡ್ ಲೇಯರ್ ಇದ್ರ ಮೇಲೆ ಕೂತ್ಕೊಂಡು ಅಲ್ಯೂಮಿನಿಯಂ ಮೆಟಲ್ನ ಏನು ಮಾಡುತ್ತೆ? ಪ್ಯಾಸಿವ್ ಮಾಡುತ್ತೆ. ಫರ್ದರ್ ರಿಯಾಕ್ಷನ್ ಆಗದೆ ಇರೋ ರೀತಿ ಪ್ರಿವೆಂಟ್ ಮಾಡಿಬಿಡುತ್ತೆ. ಹ್ಯಾನ್ಸ್ ಅಲ್ಯೂಮಿನಿಯಂ ಡಸ್ ನಾಟ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ಆಯಿತಾ? ನೀವು ಆ್ಯಸಿಡ್ಗೆ ಹಾಕಿದ್ದಕ್ಕೆ ಅಲ್ಯೂಮಿನಿಯಂ ಏನಾಗಿ ವರ್ಕ್ ಆಗುತ್ತೆ? ಬೇಸ್ ಆಗಿ ವರ್ಕ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ಸಿಮಿಲರ್ಲಿ ಇಟ್ ಆಲ್ಸೋ ಹ್ಯಾವ್ ದ ಕೆಪಾಸಿಟಿ ಆಫ್ ರಿಯಾಕ್ಟಿಂಗ್ ವಿತ್ ಆಲ್ಕಲಿ. ಯಾವ ಆಲ್ಕಲಿ? ಸೋಡಿಯಂ ಹೈಡ್ರಾಕ್ಸೈಡ್. ಮಕ್ಕಳ ನಾವು ಫಸ್ಟ್ ರಿಯಾಕ್ಷನ್ ಯಾವ್ದ್ರ ಜೊತೆ ಬರೆದ್ವಿ? ಆ್ಯಸಿಡ್ ಜೊತೆ ಬರೆದ್ವಿ ಅಲ್ವಾ? ಈಗ ಸೆಕೆಂಡ್ ರಿಯಾಕ್ಷನ್ ನೋಡಿ. ಅಲ್ಯೂಮಿನಿಯಂ ಆಸ್ ದ ಕೆಪಾಸಿಟಿ ಆಫ್ ರಿಯಾಕ್ಟಿಂಗ್ ವಿತ್ ಆಲ್ಕಲಿ ಲೈಕ್ ಸೋಡಿಯಂ ಹೈಡ್ರಾಕ್ಸೈಡ್. ಯಾವ್ದ್ರ ಜೊತೆ ರಿಯಾಕ್ಷನ್ ಆಗೋ ಕೆಪಾಸಿಟಿ ಇದೆ? ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಆಗೋ ಕೆಪಾಸಿಟಿ ಇದೆ. ಇಟ್ ಈಸ್ ಆಲ್ಸೋ ಫೌಂಡ್ ಟು ಬಿ ಡೈಲ್ಯೂಟೆಡ್ ಒನ್. ಡೈಲ್ಯೂಟೆಡ್ ಅಂದರೆ ಏನು? ಡಿಸಾಲ್ವ್ಡ್ ಇನ್ ವಾಟರ್. So aluminum also have the capacity of reacting with sodium hydroxide solution. Aluminum is solid, sodium hydroxide aqueous solution ತಗೊಳ್ತಿದ್ದೀವಿ ಅಂದರೆ we have been dissolved in water. ನಮಗೆಲ್ಲರಿಗೂ ಗೊತ್ತು water is liquid. So see ಅಲ್ಯೂಮಿನಿಯಂನ ಯಾವಾಗ ನೀವು ಆಲ್ಕಲಿ ಜೊತೆ ಟ್ರೀಟ್ ಮಾಡ್ತಿರೋ it forms the compound like this, Na plus Al OH4 to the power of -1 ಅನ್ನೋ ಕಾಂಪ್ಲೆಕ್ಸ್ನ ಫಾರ್ಮ್ ಮಾಡುತ್ತೆ. Na plus Al OH4 times to the power of minus ಅನ್ನೋ ಕಾಂಪ್ಲೆಕ್ಸ್ನ ಸೊಲ್ಯೂಷನಲ್ಲಿ ಫಾರ್ಮ್ ಮಾಡುತ್ತೆ ವಿತ್ ದ ರಿಲೀಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಯಾವ ಗ್ಯಾಸ್ ರಿಲೀಸ್ ಆಗ್ತಿದೆ? ಹೈಡ್ರೋಜನ್ ಗ್ಯಾಸ್. ಅಲ್ಯೂಮಿನಿಯಂ ಇಸ್ ಅ ಸಾಲಿಡ್, sodium hydroxide is an aqueous solution, water is the liquid state. Aqueous plus hydrogen gas will be released out. This is the reaction of aluminum with sodium hydroxide. ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡೋಣ. ಇದೊಂದು ಸಾಲ್ಯುಬಲ್ ಕಾಂಪ್ಲೆಕ್ಸ್. ಇದರ ಹೆಸರು ಬಂದು ಸೋಡಿಯಂ. ಇಲ್ಲಿ 4 ಇರೋದ್ರಿಂದ ಟೆಟ್ರಾ ಅಂತೀವಿ. OH ಗ್ರೂಪ್ನ ಏನಂತೀವಿ? ಹೈಡ್ರಾಕ್ಸೋ ಅಂತೀವಿ. ಟೆಟ್ರಾ ಹೈಡ್ರಾಕ್ಸೋ ಅಲ್ಯೂಮಿನೇಟ್ ಅನ್ನೋದು ಈ ಕಾಂಪೌಂಡ್ನ ಹೆಸರು. It forms a complex that is called sodium tetrahydroxoaluminate 3 with the elimination of hydrogen gas. We have to balance the equation. I have not been balanced at. We'll come with the balancing of the equation. ಆಯ್ತಾ? ನೋಡ್ಕೊಳ್ಳಿ.
ಇಲ್ಲಿ ಹೆಚ್ ಎಷ್ಟಾಯಿತು ಮಕ್ಕಳ 4 ಪ್ಲಸ್ 2 ಎಷ್ಟಾಯಿತು 6 ಅಂದರೆ ಇಲ್ಲಿನ ಹೈಡ್ರೋಜನ್ಸ್ನ ಚೇಂಜ್ ಮಾಡಲೇಬೇಕಾಗುತ್ತೆ. ಸೊ ಹಿಯರ್ ಆಕ್ಸಿಜನ್ ಎಷ್ಟಾಯಿತು ನಿಮಗೆ ಇಲ್ಲಿ 4 ಆಕ್ಸಿಜನ್ ಇದೆ. ಇಲ್ಲಿ ಎಷ್ಟಿದೆ 1 + 1 2 ಆಯಿತು. ಅಂದರೆ ನಮ್ಗೆ ಎರಡೇ ಇರೋದು ಆಡ್ ಇದೆ, ಕನ್ವರ್ಟ್ ಇಟ್ ಇಂಟು ಈವನ್. ಸೊ ಮೇಕ್ ಇಟ್ ಓವರ್ ಹಿಯರ್ 2 ಹಾಕಿ ಈವನ್ ಆಗುತ್ತೆ. ಇಲ್ಲೂ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ 2 ಹಾಕೋಣ ಮತ್ತು ಬ್ಯಾಲೆನ್ಸ್ ಮಾಡುವಾಗ ಚೆಕ್ ಮಾಡ್ಕೊಳ್ಳೋಣ. 2O + 2O 4 ಆಯಿತು, 4O ಆಯಿತು. ನೆಕ್ಸ್ಟ್ ಈಗ ಸೋಡಿಯಂ ಎಷ್ಟಾಯಿತು 2, ಅದಕ್ಕೆ ಇಲ್ಲಿ ಸೋಡಿಯಂ 2 ಬರೀರಿ. ನೆಕ್ಸ್ಟ್ ಅಲ್ಯೂಮಿನಿಯಂ ಎಷ್ಟಾಯಿತು 2 ಆಯಿತು. ಸೊ ರೈಟ್ 2 ಹಿಯರ್. ನೆಕ್ಸ್ಟ್ ಈಗ ಹೈಡ್ರೋಜನ್ಸ್ನ ಬ್ಯಾಲೆನ್ಸ್ ಮಾಡಿ ನೋಡೋಣ. ಮಕ್ಕಳ ಇಲ್ಲಿ ನೋಡ್ರಪ್ಪ 4 2s ಎಷ್ಟಾಯಿತು 8, 8 + 2 ಎಷ್ಟಾಯಿತು 10. ಇಲ್ಲಿ ಎಷ್ಟಿದೆ ನಮಗೆ 2 + 4 6 ಆಯಿತು. ಇಟ್ಸ್ ನಾಟ್ ಬಿನ್ ಬ್ಯಾಲೆನ್ಸ್ಡ್. ಸೊ ವಿಲ್ ಬ್ಯಾಲೆನ್ಸ್ ಇಟ್ ನಾವು. 3 ಹಾಕಿದ್ರೆ ಆಡ್ ಆಗುತ್ತೆ, ಆಕ್ಸಿಜನ್ ಬ್ಯಾಲೆನ್ಸ್ ಆಗಲ್ಲ. ಈಗ ನಾವೇನು ಮಾಡೋಣ, ವಿ ಹ್ಯಾವ್ ಟು ಬ್ಯಾಲೆನ್ಸ್ ದಿ ಒಂದು ನಿಮಿಷ. ಇಲ್ಲಿ ಆಕ್ಸಿಜನ್ ಎಷ್ಟಾಯಿತು ಮಕ್ಕಳ 4 2s 8 ಆಯಿತು. ಸಾರಿ, ಇಲ್ಲಿ 2 ಇದೆ, ಅದಕ್ಕೆ ಇಲ್ಲಿ 6 ಬರ್ಕೊಳ್ಳಿ. ಓಕೆನಾ? ಇಲ್ಲಿ ನೋಡಿ 4 1s 4 2s 8. ಸೊ 6 + 2 ಎಷ್ಟಾಯಿತು 8 ಆಕ್ಸಿಜನ್ ಆಯಿತು. ಈಗ ಹೈಡ್ರೋಜನ್ಸ್ ನೋಡೋಣ. 6 2s 12, 12 + 2 ಎಷ್ಟಾಯಿತು 14 ಆಯಿತಾ. ಇಲ್ಲಿ ಎಷ್ಟಿದೆ ನಿಮಗೆ 4 2s 8 ಆಯಿತು. ಎಷ್ಟು ಬೇಕು 14 ತಾನೇ ಬೇಕು. ಸೊ ಇಲ್ಲೇನು ಬರೆಯೋಣ 3 ಬರೆಯೋಣ. 3 2s 6, 6 + 4 2s 8, 8 + 6 ಎಷ್ಟಾಯಿತು 14 ಹೈಡ್ರೋಜನ್ಸ್ ಆಯಿತು. ಇಲ್ಲ ಎಷ್ಟಾಯಿತು 2, 6 2s 12, 14 hydrogens ಆಯಿತು. ಸೊ ದಿಸ್ ಇಸ್ ದ ರಿಯಾಕ್ಷನ್ ಆಫ್ ಅಲ್ಯೂಮಿನಿಯಂ ಮೆಟಲ್ ವಿತ್ ಆಲ್ಕಲೀಸ್. ಅಂದರೆ ಅಲ್ಯೂಮಿನಿಯಂ ಮೆಟಲ್ಗೆ ಆ್ಯಸಿಡ್ ಜೊತೆನೂ ರಿಯಾಕ್ಷನ್ ಆಗೋ ಕೆಪಾಸಿಟಿ ಇದೆ, ಬೇಸ್ ಜೊತೆನೂ ರಿಯಾಕ್ಷನ್ ಆಗೋ ಕೆಪಾಸಿಟಿ ಇದೆ. ಅದಕ್ಕೆ ಅಲ್ಯೂಮಿನಿಯಂಗೆ ಯಾವ ನೇಚರ್ ಇದೆ ಅಂತ ಹೇಳ್ತೀವಿ, ಇಟ್ ಇಸ್ ಫೌಂಡ್ ಟು ಬಿ ಆಂಫೋಟೆರಿಕ್ ಇನ್ ಇಟ್ಸ್ ನೇಚರ್ ಅಂತ ಪ್ರೂವ್ ಮಾಡ್ಬೋದು. ದೇ ಹ್ಯಾವ್ ದ ಕೆಪಾಸಿಟಿ ಆಫ್ ರಿಯಾಕ್ಟಿಂಗ್ ಬೋತ್ ವಿತ್ ಆ್ಯಸಿಡ್ ಆಸ್ ವೆಲ್ ಆಸ್ ದ ಬೇಸ್. Hence they are regarded as what? Amphoteric in its nature. ಎಂಥ ನೇಚರ್ ಇದೆ ಅಂತ ಪ್ರೂವ್ ಮಾಡ್ಬೋದು, ಆಂಫೋಟೆರಿಕ್ ಇನ್ ಇಟ್ಸ್ ನೇಚರ್ ಅಂತ ಪ್ರೂವ್ ಮಾಡ್ಬೋದು. ಇಷ್ಟ ಅರ್ಥ ಆಗಿದೆಯಾ ಮಕ್ಕಳ ಎಲ್ಲರಿಗೂ? ಸೊ ದಿಸ್ ಇಸ್ ದ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಸಿಡ್ಸ್ ಆ್ಯಂಡ್ ಆಲ್ಕಲೀಸ್. ಹೀಗೆ ಮೆಟಲ್ಸ್ ಏನಾಗುತ್ತೆ ಆಸಿಡ್ಸು ಮತ್ತು ಆಲ್ಕಲೀಸ್ ಜೊತೆ ರಿಯಾಕ್ಷನ್ ಆಗುತ್ತೆ. ಸೊ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಸಿಡ್ಸ್ ಆ್ಯಂಡ್ ಆಲ್ಕಲೀಸ್. ಕ್ಲಿಯರ್? Okay, until now, today we have been studied with the chemical properties of group 13 elements. ಯಾವ್ದು ಓದಿದ್ವಿ ಇವತ್ತು? We had studied with oxidation state, ಆಮೇಲೆ reactivity towards air, then reactivity with acids and alkalis. In the next class, we are going to study with reactivity with halogens. Okay, so dear students, you are welcome to send your comments and suggestions about the video classes. Please like and share the videos. Dear students, for the free downloading of the questions and assignments about this topic, whatever it is done today, you can log into our website address mypuchemistry.in. And dear students, you are welcome to send your suggestions and comments on the classes, and please like and share the classes. Thank you.